ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಯುಗಾರಂಭ. ಟಿವಿಕೆ ವಿಜಯ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 3ನೇ ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿದ್ರು. 120 ಸಂಖ್ಯಾಬಲದೊಂದಿಗೆ ವಿಜಯ್ ಇದೀಗ ಹಕ್ಕು ಮಂಡನೆ ಸಲ್ಲಿಸಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಇದೀಗ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ನಾಳೆ ನೆಹರು ಮೈದಾನದಲ್ಲಿ ವಿಜಯ್ ಪ್ರಮಾಣ ವಚನ ನಡೆಯಲಿದೆ. ಎಡಪಕ್ಷಗಳಿಂದ ಬೆಂಬಲ ಗಳಿಸುವಲ್ಲಿ ವಿಜಯ್ ಇದೀಗ ಸಕ್ಸಸ್ ಆಗಿದ್ದಾರೆ. ಇನ್ನು ಟಿವಿಕೆ ಪಕ್ಷಕ್ಕೆ ಯಾರ್ಯಾರು ಬೆಂಬಲ ಸೂಚಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಟಿವಿಕೆ ಪಕ್ಷ 107 ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು. ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆದ್ದಿದ್ರೆ ಇದೀಗ ಟಿವಿಕೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದೆ. ಅದೇ ರೀತಿ ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2, ಮುಸ್ಲಿಂ ಲೀಗ್ 2 ಒಟ್ಟು 120 ಬಲಾಬಲದೊಂದಿಗೆ ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ ವಿಜಯ್. 3ನೇ ಬಾರಿಗೆ ರಾಜ್ಯಪಾಲರನ್ನ ಇದೀಗ ಭೇಟಿಯಾಗಿ ಹಕ್ಕು ಮಂಡನೆ ಸಲ್ಲಿಸಿದ್ದಾರೆ. ನಾಳೆ ಪ್ರಮಾಣ ವಚನವನ್ನ ವಿಜಯ್ ಸ್ವೀಕರಿಸಲಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ನಾಳೆಯಿಂದ ತಮ್ಮ ಯುಗಾರಂಭವನ್ನ ನಡೆಸಲಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಯುಗಾರಂಭ ನಾಳೆಯಿಂದ ಆರಂಭ ಆಗ್ತಿದೆ. ಟಿವಿಕೆ ವಿಜಯ ಪಟ್ಟಾಭಿಷೇಕಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರೋದು. ಈಗಾಗಲೇ ರಾಜ್ಯಪಾಲರು ಕೂಡ ಸರ್ಕಾರ ರಚನೆಗೆ ಅಸ್ತು ಎಂದಿದ್ದಾರೆ. 3ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿರೋದು ವಿಜಯ್ 120 ಸಂಖ್ಯಾಬಲದೊಂದಿಗೆ ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ. 107 ಸ್ಥಾನದಲ್ಲಿ ಟಿವಿಕೆ ಪಕ್ಷ ಗೆದ್ದಿತ್ತು. ಆದರೆ ಬಹುಮತ ಪಡೆಯುವಲ್ಲಿ ಟಿವಿಕೆ ಪಕ್ಷ ವಿಫಲವಾಗಿತ್ತು. ಹೀಗಾಗಿ ಹಲವರ ಬೆಂಬಲವನ್ನ ಪಡೆದು ಬಹುಮತದೊಂದಿಗೆ 118 ಬಹುಮತ ಬೇಕಾಗಿದ್ದಿದ್ದು. ಆದರೆ ಇದೀಗ 120 ಶಾಸಕರ ಬೆಂಬಲ ವಿಜಯ್ಗೆ ಸಿಕ್ಕಿದೆ. ಹೀಗಾಗಿ ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ 120 ಶಾಸಕರ ಬೆಂಬಲದೊಂದಿಗೆ ಪ್ರಮಾಣ ವಚನ ಸ್ವೀಕರಿಸೋದಿಕ್ಕೆ ಅಧಿಕೃತವಾಗಿ ಬೆಂಬಲವನ್ನ ವಿಜಯ್ ಪಡೆದಿದ್ದಾರೆ. ಸರ್ಕಾರ ರಚಿಸೋದಕ್ಕಾಗಿ ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಟಿವಿಕೆ 107, ಕಾಂಗ್ರೆಸ್ 5 ಸ್ಥಾನ, ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2, ಮುಸ್ಲಿಂ ಲೀಗ್ 2 ಒಟ್ಟು ಬಲಾಬಲ 120 ಶಾಸಕರು. ರಾಜ್ಯಪಾಲರ ಭೇಟಿ ಬಳಿಕ ಸಿಪಿಐ ನಾಯಕರು ಭೇಟಿ, ಇನ್ನು ಎಡಪಕ್ಷಗಳ ನಾಯಕರನ್ನು ಕೂಡ ವಿಜಯ್ ಭೇಟಿಯಾಗಿದ್ದಾರೆ. ಟಿವಿಕೆ ಪಕ್ಷದ ಕಚೇರಿ ಎದುರು ಇದೀಗ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ನಾಳೆ ಪಟ್ಟಾಭಿಷೇಕ ನಡೆಯೋದು. ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ವಿಜಯ್. ನಾಳೆಯಿಂದ ಮುಖ್ಯಮಂತ್ರಿಯಾಗಿ ವಿಜಯ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲಿದ್ದಾರೆ. ವಿಜಯ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯಪಾಲರನ್ನ ಇವತ್ತು ಭೇಟಿಯಾಗಿದ್ರು. ಅದೇ ರೀತಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ರು. ಈ ಬಗ್ಗೆ ರಾಜ್ಯಪಾಲರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕಳೆದ 2 ಬಾರಿಯೂ ಕೂಡ ರಾಜ್ಯಪಾಲರನ್ನ ಭೇಟಿಯಾದಾಗ ಸರ್ಕಾರ ರಚನೆಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಬಹುಮತದೊಂದಿಗೆ 120 ಶಾಸಕರ ಬೆಂಬಲದೊಂದಿಗೆ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ರಾಜ್ಯಪಾಲರು ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆಯೇ ವಿಜಯ್ ಅವರ ಪಟ್ಟಾಭಿಷೇಕ ನಡೀತಾ ಇದೆ.